ಪ್ರತಿಭಟನೆ ನಡೀತಾ ಇದೆ. ಲವ್ ಜಿಹಾದ್ ಅಂತಕ್ಕಂಥದ್ದು ಕೇವಲ ಎಷ್ಟೊಂದು ಜನ ಅದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣನೆಗೆ ತಗೊಂಡಿರಲಿಲ್ಲ. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಪ್ರಾರಂಭ ಆಗಿದ್ದಂಥದ್ದು ಶಾಪಿಂಗ್ ಮಾಲಲ್ಲಿ ಪ್ರಾರಂಭ ಆಯಿತು, ಲೂಲು ಮಾಲಲ್ಲಿ ಪ್ರಾರಂಭ ಆದಾಗ ಕೂಡ ಜನ ಅಷ್ಟೊಂದು ಗಂಭೀರವಾಗಿ ತಗೊಳ್ಳಿಲ್ಲ. ಇವತ್ತು ಹೇಗೆ ITBT ಕಂಪ್ನಿಗಳಿಂದ ಪ್ರಾರಂಭ ಆಗಿದೆ, ಇದನ್ನು ಗಂಭೀರವಾಗಿ ತಗೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಜಿಹಾದಿಗಳ ಮನಸ್ಥಿತಿ ಎಲ್ಲಿದೆ ಅಂದರೆ ಲ್ಯಾಂಡ್ ಜಿಹಾದ್, ಲವ್ ಜಿಹಾದ್, ITBT ಜಿಹಾದ್, ಜುಮ್ ಜಿಹಾದ್, ಈ ರೀತಿ ಅನೇಕ ಹಲಾಲ್ ಜಿಹಾದ್, ಅನೇಕ ಜಿಹಾದಿಗಳಲ್ಲಿ ಇವತ್ತು ಮುಸ್ಲಿಮ್ಸವರು ಒಂದು ಕಡೆಯಿಂದ ಈ ರಾಜ್ಯ ಸರ್ಕಾರದ ಒಂದು ಕೊಡುಗೆ ಅಂತ ಹೇಳ್ಬೋದು. ನಾವು ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಲವ್ ಜಿಹಾದ್, ಈ ಕಾರ್ಪೊರೇಟ್ ಜಿಹಾದ್ ಅಂತಕ್ಕಂಥದ್ದನ್ನು ಇದನ್ನು ಇಲ್ಲಿಗೆ ಚೂಟ್ ಹಾಕಬೇಕು, ಇದನ್ನು ಇನ್ನು ಮುಂದುವರಿಲಿಕ್ಕೆ ಬಿಡಬಾರ್ದು. ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅನೇಕ ಹೋರಾಟಗಳಲ್ಲಿ ಶ್ರೀರಾಮ್ ಸೇನೆ ಆಗಿರ್ಬೋದು, ರಾಷ್ಟ್ರ ರಕ್ಷಣೆ ಪಡೆ ಆಗಿರ್ಬೋದು, ಜನಜಾಗೃತಿ ಸಮಿತಿ ಆಗಿರ್ಬೋದು, ಬಜರಂಗ ದಳ, ಇನ್ನು ಅನೇಕ ಸಂಘಟನೆಗಳ ಮುಖಾಂತರ ಈ ಜಾಗೃತಿ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಗೂಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೂ ಕೂಡ ಭಾಳ ತೊಂದರೆ ಆಯಿತು, ಪೊಲೀಸವರ ಅನುಮತಿ ಕೂಡ ಸಿಕ್ಕಿರಲಿಲ್ಲ, ಗೊಂದಲದಲ್ಲಿ ಅನುಮತಿ ಆಯಿತು. ಆದರೂ ಹೆಚ್ಚಿನ ರೀತಿಯಲ್ಲಿ ಸಂಖ್ಯೆ ಎಲ್ಲ ಕಾರ್ಯಕರ್ತರುಗಳು ಬಂದಿದ್ದೀವಿ. ಲವ್ ಜಿಹಾದ್ ಅಂತಕ್ಕಂಥದ್ದನ್ನು ನಾವು ಈಗಿನಿಂದನೇ ಅದನ್ನು ಮಟ್ಟ ಹಾಕಲಿಲ್ಲ ಅಂದರೆ ನಾವು ಇನ್ನು ಶಾಶ್ವತವಾಗಿ ಈ ಭಾರತದಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೀನಿ, ನೀವು ದಯವಿಟ್ಟು ಈ ಲವ್ ಜಿಹಾದ್ ಮತ್ತು ಗೋಹತ್ಯೆ ಈ ಎರಡಕ್ಕೂ ಕೂಡ ಒಂದು ಕಠಿಣ ಕಾನೂನನ್ನು ತರಬೇಕು. ಲವ್ ಜಿಹಾದ್ ಗುಂಡಾ ಆ್ಯಕ್ಟ್, ಅವನು ಯಾವುದೇ ಕಾರಣಕ್ಕೂ ಅವನಿಗೆ ಬೇಲ್ ಸಿಗಬಾರ್ದು, ಅವನು ಹೊರಗಡೆ ಬರಬಾರ್ದು, ಅವನು ಆ ರೀತಿ ಆ್ಯಕ್ಟ್ಗಳನ್ನು ನೀವು ಮಸೂದೆಯನ್ನು ತಯಾರು ಮಾಡಿ, ಇಲ್ಲ ಅಂದರೆ ಹಿಂದೂ ರಾಷ್ಟ್ರ ಯಾವತ್ತೂ ಕೂಡ ಆಗಲ್ಲ, ಇದು ಜಿಹಾದಿ ರಾಷ್ಟ್ರ ಆಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾಯಿದ್ದೀನಿ, ಇದನ್ನು ಅತ್ಯಂತ ಗಂಭೀರವಾಗಿ ತಗೊಂಡು ನಮ್ಮ ಹಿಂದೂಗಳ ಕಣ್ಣೀರನ್ನು ಒರೆಸುವಂಥದ್ದು ನೀವೇ ಮಾಡಬೇಕು ಹೊರತು ನಾವು ರಾಜ್ಯ ಸರ್ಕಾರಕ್ಕೆ ಯಾವತ್ತೂ ಕೂಡ ತಾಕೀತು ಮಾಡಲ್ಲ. ರಾಜ್ಯ ಸರ್ಕಾರ ಯಾವತ್ತಿದ್ರೂ ಕೂಡ ಮುಸ್ಲಿಮರ ಪರ ಅನ್ನೋದು ನಮಗೆ ಗೊತ್ತಾಗಿದೆ. ಈಗ ಅಂದರೆ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಿಲ್ಲದೆ ಇರೋ ಕಾರಣಕ್ಕಾಗಿ ಈ ರೀತಿ ನಡೀತಾ ಇದೆಯಾ ಅನ್ನುವಂಥದ್ದು. ಒಗ್ಗಟ್ಟಂತಕ್ಕಂಥದ್ದು ಎಲ್ಲೂ ಆ ಕೊರತೆ ಇಲ್ಲ. ಪ್ರತಿಷ್ಠೆ ಅಂತಕ್ಕಂಥದ್ದು ಇದೆ, ಆ ಪ್ರತಿಷ್ಠೆಯನ್ನು ನಾವು ತೊಲಗಿಸ್ಬೇಕಾಗಿದೆ. ಆ ಪ್ರತಿಷ್ಠೆಯಿಂದ ಆಚೆ ಬಂದು ದೇಶದ ಬಗ್ಗೆ ಇರಬೇಕಾಗಿದೆ. ದೇಶ ಮತ್ತು ಧರ್ಮನೇ ಬಿಟ್ಟರೆ ನಾವು ಒಗ್ಗಟ್ಟಿನ ಕೊರತೆ ಆ ರೀತಿ ಅಂತಕ್ಕಂಥದ್ದು ಯಾವುದಿಲ್ಲ. ಆವಾವ ಸಂಘಟನೆಗೆ ಆವಾವ ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಪ್ರಕಾರವಾಗಿ ಒಂದೇ ವಿಚಾರವಾಗಿ ಯಾರು ಕೂಡ ಹೋಗೋಕ್ಕಾಗಲ್ಲ. ಕೆಲವೊಂದು ಲವ್ ಜಿಹಾದ್ ಹೋಗ್ತಾರೆ, ಕೆಲವು ಲ್ಯಾಂಡ್ ಜಿಹಾದ್ ಹೋಗ್ತಾರೆ, ಕೆಲವೊಂದು ಕಡೆ ಜಿಮ್ ಜಿಹಾದ್ ಅಂತಕ್ಕಂಥದ್ದು ಹೋಗ್ತದೆ. ಆದರೆ ಲವ್ ಜಿಹಾದ್ ಅಂತಕ್ಕಂಥದ್ದು ನಾವು 2008ನೇ ಇಸ್ವಿಯಿಂದ ಶ್ರೀರಾಮ್ ಸೇನೆ ನಿರಂತರವಾಗಿ ಹೋಗ್ತಾಯಿತ್ತು. ಇವತ್ತು ಎಲ್ಲ ಸಂಘಟನೆಗಳು ಲವ್ ಜಿಹಾದಿಗೆ ಬೆಂಬಲ ಕೊಡ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಪ್ರಮೋದ್ ಮುತಾಲಿಕ್ ಜಿ ಅವರಿಗೆ ಇದೊಂದು ಗೆಲುವು ಅಂತಕ್ಕಂಥದ್ದು. ನಮಗೆ ಇಷ್ಟೇ ಸಾಕು, ನಮಗೆ 10 ಜನ ಇರಲಿ, ಅವರು ದೇಶಭಕ್ತರಾಗಿರಲಿ ಅಂತಕ್ಕಂಥದ್ದು ನಮ್ಮ ನೋವು. ಆದರೆ ಮಠಾಧೀಶರು ಇದನ್ನೆಲ್ಲದನ್ನು ಪರಿಗಣಿಸಿ ಬರಬೇಕಾಗಿತ್ತು. ಇವತ್ತು ರಾಜಕಾರಣಿಗಳು ಮಠಾಧೀಶರು ಟಿಕೆಟ್ ಕೊಡುವ ಏಜೆನ್ಸಿಗಳಾಗಿದ್ದಾರೆ. ರಾಜಕಾರಣಿಗಳು ಕೇವಲ ಓಲೈಕೆ ರಾಜಕಾರಣಿಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ರಾಜ್ಯದಲ್ಲಿ ವಿರೋಧ ಪಕ್ಷ ಅಂತ ಸಂಪೂರ್ಣವಾಗಿ ಸತ್ತೋಗಿದೆ. ವಿರೋಧ ಪಕ್ಷ ಯಾವುದೂ ಇಲ್ಲ. ಅಧಿಕಾರ ಬಂದಾಗ ಇವರು ಏನೂ ಮಾಡಲಿಲ್ಲ, ಅಧಿಕಾರ ಇಲ್ಲದಾಗ ಕೂಗಾಡ್ತಾರೆ. ಆದರೆ ಹಿಂದೂ ಸಂಘಟನೆಗಳು ಆ ರೀತಿ ಅಲ್ಲ. ನಾವು ನಿರಂತರವಾಗಿ ನಮ್ಮ ಉಸಿರಿರಲವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಅವರಿಗೆ ಸಂದೇಶವನ್ನು ಕೊಡ್ತೀವಿ. ಈ ಹೋರಾಟ ಏನಿದೆ ಅದು ಇಲ್ಲಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ರಾಷ್ಟ್ರವ್ಯಾಪಿಯಾಗಿ ಹೋರಾಟ ಮಾಡಲಿಕ್ಕೆ? ಖಂಡಿತವಾಗಿ ಇದು ರಾಷ್ಟ್ರವ್ಯಾಪ್ತಿಯ ಹೋರಾಟವಾಗುತ್ತೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಇಡೀ ರಾಜ್ಯದಲ್ಲಿದೆ, ಇಡೀ ದೇಶದಲ್ಲಿದೆ. ಇದೊಂದು ದೊಡ್ಡ ಅಭಿಯಾನವನ್ನು ಪ್ರಾರಂಭ ಆಗಿದೆ. ಈ ಆರಂಭ ಯಾವತ್ತಿದ್ರೂ ನಾವು ಒಂದು ಅಂತ್ಯಕ್ಕೆ ತಗೊಂಡು ಹೋಗ್ತೀವಿ. ಈ ದೇಶ ಹಿಂದೂ ರಾಷ್ಟ್ರ ಆಗುತ್ತೆ. ನಾವು ಭಾರತ ಮಾತೆಗೆ ಯಾವ ರೀತಿ ಗೌರವ ಕೊಡ್ತೀವಿ, ಅದೇ ರೀತಿ ಗೋಮಾತೆಗೆ ಗೌರವ ಕೊಡ್ತೀವಿ, ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಕೂಡ ಆ ಗೌರವವನ್ನು ಕೊಡುವಂಥ ಒಂದು ರಾಷ್ಟ್ರ ಆಗುತ್ತೆ. ನಾವು ಯಾವುದೇ ಸರ್ಕಾರಗಳನ್ನು ನಂಬ್ಕೊಂಡಿಲ್ಲ, ಸಂಘಟನೆಗಳನ್ನು ನಂಬ್ಕೊಂಡಿದ್ದೀವಿ. ದಯವಿಟ್ಟು ಹಿಂದೂ ಸಂಘಟನೆಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ, ನಿಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ಒಗ್ಗಟ್ಟಿನಿಂದ ಹೋರಾಟ ಮಾಡುವಂಥ ಕಾರ್ಯವನ್ನು ಮಾಡೋಣ ಅಂತೇಳಿ ಮೂಲಕ ಹೇಳ್ತಾ ಇದ್ದೀನಿ. ಈಗ ನಾಸಿಕ್ನಲ್ಲಿ ಏನಾಯಿತು, ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ITBT ಕಂಪನಿಗಳಿವೆ. ಅಲ್ಲಿ ಕೂಡ ಈ ರೀತಿ ನಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಅನೇಕ ITBT ಕಂಪನಿಗಳಲ್ಲಿ ಈ ರೀತಿ ಆಗಿದೆ. ಆದರೆ ಸರ್ಕಾರ ಮತ್ತು ಇಲಾಖೆಗಳ ಒಪ್ಪಂದದಲ್ಲಿ ಈ ITBT ಕಂಪನಿಗಳು ನಡೆಯೋದು. ಒಂದು ITBT ಕಂಪನಿಯಲ್ಲಿ ಏನಾದರೂ ಒಂದು ರೆಡ್ ಮಾರ್ಕ್ ಬಂತು ಅಂದರೆ ಆ ಕಂಪನಿಯಲ್ಲಿ ನಿಷೇಧ ಆಗುತ್ತೆ ಅಂತ ಹೇಳಿ ಅದನ್ನು ಪೊಲೀಸ್ ವ್ಯವಸ್ಥೆಯನ್ನು ತಗೊಂಡು ಅಲ್ಲೇ ಅದನ್ನು ನಿರ್ಬಂಧ ಮಾಡುವಂಥದ್ದಿದೆ. ಇನ್ನು ಮುಂದೆ ಆ ರೀತಿ ಇಲ್ಲ. ನಾವು ಎಲ್ಲ ಕಂಪನಿಗಳಿಗೆ ಒಂದು ಭೇಟಿ ನೀಡುವಂಥದ್ದಿದೆ. ಶ್ರೀರಾಮ ಸೇನೆ ಈಗಾಗಲೇ ಒಂದು ಹೆಲ್ಪ್ಲೈನನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ. 8200 ಕರೆಗಳು ಬಂದಿದೆ. ಈಗಾಗಲೇ 4000 ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿದ್ದೀವಿ. ಇನ್ನೂ 43 ಹೆಣ್ಣು ನಮ್ಮ ಕಾರ್ಯಾಲಯಗಳಲ್ಲಿದ್ದಾವೆ. ನಾವು ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡೀ ದೇಶವ್ಯಾಪ್ತಿ ತಗೊಂಡೋಗುವಂಥದ್ದು ಈ ಮಾಧ್ಯಮ ಮುಖಾಂತರ. ನಿಮ್ಮ ಮಾಧ್ಯಮ ನಮಗೆ ಎಷ್ಟು ಸಹಕಾರ ಮಾಡುತ್ತೆ ಅಷ್ಟು ಹೋರಾಟವನ್ನು ನಾವು ಯಶಸ್ವಿ ಮಾಡ್ತೀವಿ ಅಂತ ಹೇಳ್ತೀನಿ. ಸಂತ್ರಸ್ತರಿದ್ರೆ ಹೆಲ್ಪ್ಲೈನ್ಗೆ ಕರೆ ಮಾಡಬೇಕು ಅಂತ ಖಂಡಿತವಾಗಿ ಹೆಲ್ಪ್ಲೈನ್ ಇದೆ. ಶ್ರೀರಾಮ್ ಸೇನೆ ಅಂತ ಹೊಡೆದ್ರೆ ಹೆಲ್ಪ್ಲೈನ್ ಪ್ರಾರಂಭ ಆಗುತ್ತೆ. ಈಗಾಗಲೇ 8200 ಕರೆಗಳು ಬಂದಿದೆ. ಇನ್ನೂ ಸಾವಿರಾರು ಕರೆಗಳು ಬರುತ್ತೆ. ಅದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ಶ್ರೀರಾಮ ಸೇನೆ ಸಂಘಟನೆ ಮಾಡುತ್ತೆ. ಸಂತ್ರಸ್ತರಿಗೆ ಯಾವ ರೀತಿ ಸಹಕಾರವನ್ನು ಮಾಡ್ತೀವಿ?
ನಾವು ಅವರಿಗೆ ಜಿಹಾದಿಗಳ ಮನಸ್ಥಿತಿ, ಕುರಾನನ್ನು ಭಗವದ್ಗೀತೆಯನ್ನು ಪಠನ ಮಾಡಿಸ್ತೀವಿ. ಕುರಾನಲ್ಲಿ 8 ಬಾರಿ ಹೆಣ್ಣುಗಳನ್ನು ತೇಜಾವಧಿ ಮಾಡುವಂಥದ್ದಿದೆ. ಭಗವದ್ಗೀತೆಯಲ್ಲಿ ಹೆಣ್ಣನ್ನು ನಾವು ಭಾರತ ಮಾತೆಗೆ ಹೋಲಿಸುವಂಥದ್ದಿದೆ. ಆ ರೀತಿ ಮಾಡುವಂಥ ನಮ್ಮ ಒಂದು 8-9 ಟೀಮ್ಗಳಿದೆ. ನಾವು ಯಾವುದೇ ಲವ್ ಜಿಹಾದ್ ಆದರೂ ಕೂಡ ಆ ಹುಡುಗಿಯರನ್ನು ಇಮಿಡಿಯೇಟ್ಲಿ ಆ ಫ್ಯಾಮಿಲಿಯೊಂದಿಗೆ ತಗೊಂಡೋಗಿ ನಮ್ಮ ಕಾರ್ಯಾಲಯದಲ್ಲಿ ಇಟ್ಕೊಂಡು ಅವರನ್ನು ಡೈವರ್ಟ್ ಏನು ಮಾಡಿರ್ತಾರೆ, ಈ ವಾಮಾಚಾರದಲ್ಲಿ ಮಾಡಿರ್ತಾರೆ ಜಿಹಾದಿಗಳು, ಅದನ್ನು ಕೂಡ ನಮ್ಮ ಗುರುಗಳ ನೇತೃತ್ವದಲ್ಲಿ ಆ ವಾಮಾಚಾರವನ್ನು ತೆಗೆದು ಆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು ಅಂತ ಹೇಳಿ ಆ ಸಂಸ್ಕಾರವನ್ನು ಕೊಟ್ಟು ಈಗಾಗಲೇ ಸುಮಾರು ಒಂದು 2-2.5 ಸಾವಿರ ಹೆಣ್ಣು ಮಕ್ಕಳನ್ನ ಮದುವೆಗಳನ್ನು ಕೂಡ ಮಾಡಿದ್ದೀವಿ. ಡ್ರಗ್ಸ್ ಗಾಂಜಾ ಅನ್ನುವಂಥದ್ದು ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ? ಡ್ರಗ್ಸ್ ಅಂತಕ್ಕಂಥದ್ದು ಇದು ಒಂದು ಜಿಹಾದಿ ಇರುವಂಥದ್ದು. ಡ್ರಗ್ಸಲ್ಲಿ ಮತಾಂತರ ಆಗುವಂಥದ್ದಲ್ಲ. ಲೈವ್ ಬ್ಯಾಂಡ್, ಮಸಾಜ್ ಪಾರ್ಲರ್ ಮತ್ತು ಪಿ ಜಿಗಳಲ್ಲಿ ಈ ಜಿಹಾದ್ ನಡೆಯುವಂಥದ್ದು ಹೆಚ್ಚಾಗಿದೆ. ನಾನು ರಾಜ್ಯದ ಗೃಹ ಇಲಾಖೆ ಮತ್ತು ಪೊಲೀಸ್ಗಳಿಗೆ ಹೇಳ್ತಾ ಇದ್ದೀನಿ, ನೀವು ಪಿ ಜಿ ಮತ್ತು ಲೈವ್ ಬ್ಯಾಂಡ್ ಪಬ್ಗಳ ಮೇಲೆ ನೀವೇನಾದರೂ ಹದ್ದಿನ ಕಣ್ಣು ಇಡಲಿಲ್ಲ ಅಂದರೆ ಶ್ರೀರಾಮ ಸೇನೆ ಈಗಾಗಲೇ ಒಂದು ಬಾರಿ ನಾವು ಮಂಗಳೂರಿನಲ್ಲಿ ಮಾಡಿದಂಥ ಘಟನೆಯನ್ನು ಮತ್ತೆ ಮರುಗಣಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಜೈ ಶ್ರೀರಾಮ್.